ಕರ್ನೂಲ್ ಬಸ್ ದುರಂತದ ಬಳಿಕ ಬೆಂಗಳೂರಿನ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಕೂಡ ಬೆಳ್ಳಂಬೆಳಗ್ಗೆ ಅಖಾಡಕ್ಕಿಳಿದಿದ್ದ ಸಾರಿಗೆ ಅಧಿಕಾರಿಗಳು ಖಾಸಗಿ ಬಸ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸೀಟರ್ ಬಸ್ಗಳನ್ನ ಸ್ಲೀಪರ್ ಬಸ್ ಮಾಡಿ ಕಳ್ಳಾಟ, 38 ಬಸ್ಗಳು ಸೀಸ್, 1 ಕೋಟಿ ದಂಡ ವಸೂಲಿ. ಹೌದು, ಬೆಂಗಳೂರಿನ ಆರ್ಟಿಒ ಅಧಿಕಾರಿಗಳು ತೆರಿಗೆ ಕಟ್ಟದ ಮತ್ತು ಪ್ರಯಾಣಕ್ಕೆ ಮಾರಕವಾಗಿರುವ ಬಸ್ಗಳ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಬರೋಬ್ಬರಿ 38 ಬಸ್ಗಳನ್ನು ಸೀಸ್ ಮಾಡಿದ್ದಾರೆ. ಸಾರಿಗೆ ಇಲಾಖೆಯ ಅಡಿಷನಲ್ ಕಮಿಷನರ್ ಓಂಕಾರೇಶ್ವರಿ, ಜಾಯಿಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ಗಳಾದ ಶೋಭಾ ಮತ್ತು ಗಾಯತ್ರಿ ನೇತೃತ್ವದಲ್ಲಿ 13 ಆರ್ಟಿಒ ಅಧಿಕಾರಿಗಳ ತಂಡ ಇವತ್ತು ಕಾರ್ಯಾಚರಣೆಗಿಳಿದಿತ್ತು. ಚಿಕ್ಕಬಳ್ಳಾಪುರದ ದೇವನಹಳ್ಳಿ, ನೆಲಮಂಗಲ ಮತ್ತು ಹೊಸೂರು ಕಡೆಯಿಂದ ಬರುವ ಬಸ್ಗಳಿಗಾಗಿ ಅತ್ತಿಬೆಲೆ ಬಳಿ ಆರ್ಟಿಒ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟು ಕೂತಿದ್ರು. ಬೆಳಗಿನ ಜಾವ 3ಕ್ಕೆ ಯಶವಂತಪುರ, ರಾಜಾಜಿನಗರ, ಜಾಲಹಳ್ಳಿ, ಟಿವಿಎಸ್ ಕ್ರಾಸ್, ಪೇನ್ಯಾ ಇಂಡಸ್ಟ್ರಿಯಲ್ ಏರಿಯಾ, ತುಮಕೂರು ರೋಡ್, ನೆಲಮಂಗಲ ರೋಡ್ ಸೇರಿದಂತೆ 10 ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ತೆರಿಗೆ ಕಟ್ಟದೆ ಅನಧಿಕೃತವಾಗಿ ಸಂಚರಿಸ್ತಾ ಇದ್ದ ವಿಆರ್ಎಲ್, ಸುಗಮ, ರಾಯಲ್, ವರಲಕ್ಷ್ಮಿ, ಗಾಯತ್ರಿ, ಎಸ್ಆರ್ ಟ್ರಾವೆಲ್ಸ್ ಸೇರಿ 38 ಬಸ್ಗಳನ್ನು ಸೀಸ್ ಮಾಡಿ ಸುಮಾರು 1 ಕೋಟಿ ರೂಪಾಯಿ ದಂಡ ಮತ್ತು ಟ್ಯಾಕ್ಸ್ ರೂಪದಲ್ಲಿ ವಸೂಲಿ ಮಾಡಿದ್ರು. ಹೊರ ರಾಜ್ಯದ ಒಂದು AITOB ವೆಹಿಕಲ್ಗಳು ಪರ್ಟಿಕ್ಯುಲರ್ಲಿ ಅವು ಬಂದಾಗ ಕೆಲವೊಂದು ಸುಮಾರು ಬಸ್ಗಳಲ್ಲಿ ನಮ್ಮ ರಾಜ್ಯದ ತೆರಿಗೆಯನ್ನು ವಂಚನೆ ಮಾಡಿ ಕಟ್ಟದೇನೆ ಸರ್ಕಾರಕ್ಕೆ ಹಾಗೆ ಬರ್ತಾ ಇದೆ. ಅದನ್ನು ನಾವು ಸೀಸ್ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲಿ ನಾವು ಸೇಫ್ಟಿ ಮೆಷರ್ಸ್, ಮುಖ್ಯವಾಗಿ ವೆಹಿಕಲ್ ಡೋರ್ ಏನು ಎಮರ್ಜೆನ್ಸಿ ಎಕ್ಸಿಟ್, ಅದನ್ನು ನಾವು ಪ್ರತಿಯೊಂದರಲ್ಲೂ ಕೂಡ ಗಮನಿಸಿ ಅದಕ್ಕೆ ಕೂಡ ನಾವು ಎಲ್ಲಿ ಅದು ಇರೋದಿಲ್ಲ ಮತ್ತು ಏನು ಡಿಫೆಕ್ಟ್ ಇರುತ್ತೆ ಫೈನ್ ಆಗ್ತಾ ಬರ್ತಿದ್ದೀವಿ. ಗೋವಾ, ಪಾಂಡಿಚೇರಿ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಡಿಯು ಡಮಾನ್, ಒಡಿಶಾ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದ ಖಾಸಗಿ ಬಸ್ಗಳು ರಾಜ್ಯದಲ್ಲಿ ಅನಧಿಕೃತವಾಗಿ ಸಂಚರಿಸ್ತಾ ಇದ್ವು. ಅಲ್ಲದೆ ಬೇರೆ ರಾಜ್ಯದಲ್ಲಿ ಸೀಟರ್ ಬಸ್ ಖರೀದಿಸಿ ಇಲ್ಲಿಗೆ ತಂದು ಅವುಗಳನ್ನು ಸ್ಲೀಪರ್ ಬಸ್ಸುಗಳಾಗಿ ಬದಲಾಯಿಸಿ ಕಳ್ಳಾಟವಾಡ್ತಾ ಇರೋದು ಬಯಲಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.